ಎಲ್ಲರಿಗೂ ನಮಸ್ಕಾರ. ಹಲೋ ಎವ್ರಿವನ್. ಇಟ್ಸ್ ಅಮ್ಮನ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮಮ್ಮ ಚಟ್ನಿ ಪುಡಿ ಮಾಡಿದ್ದಾರೆ. ಅದನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಇವತ್ತು ನಮ್ಮ ಮನೆಯಲ್ಲಿ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಒಣಕೊಬ್ಬರಿ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಖಾರದ ಒಣಮೆಣ್ಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ, ಮೆಂತೆ, ಜೀರಿಗೆ. ಇವಾಗ ಮೆಂತೆನ ಕೆಂಪಗೆ ಹುರ್ಕೊತಾ ಇದ್ದೀನಿ. ಕೆಂಪಗೆ ಹಾಕಬೇಕು. ಅದಕ್ಕೊಂದೇ ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಇದು ಚಿಟಪಟ ಅಂತ ಬರೋವರೆಗೂ ಹುರ್ಕೊಬೇಕು. ಮೆಂತೆ ಕೆಂಪಗೆ ಹಾಕಬೇಕು. ಜೀರಿಗೆ 1 ಸ್ಪೂನ್ ಹಾಕಿದ್ದೀನಿ. ಒಂದು ಸ್ಪೂನ್ ಜೀರಿಗೆ. ಇದು ಕೆಂಪಗೆ ಹುರ್ಕೊಬೇಕು. ಇದು ಕೆಂಪಗಾಗಿದೆ, ತೆಗಿತಾ ಇದ್ದೀನಿ. ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಒಂದು ಮುಕ್ಕಾಲು ಗ್ಲಾಸ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಸಣ್ಣ ಉರಿ ಒಳಗೆ ಹುರ್ಕೊಬೇಕು, ಸೀದಿಸ್ಬಾರ್ದು. ಇದು ಕೈ ಆಡಿಸ್ತಾ ಇರಬೇಕು. ಕೆಂಪಗೆ ಬರಬೇಕಿದು. ಹುರಿದಿದ್ದಾಯ್ತದು. ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಕಡಿಮೆ, ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸು. ಇದು ಕೆಂಪಗೆ ಹುರ್ಕೊಬೇಕು. ಸಣ್ಣ ಉರಿಯಲ್ಲಿ ಹುರ್ಕೊಬೇಕು. ಈಗ ತೆಗಿತಾ ಇದ್ದೀನಿ. ಕೊಬ್ಬರಿ ಹಾಕ್ತಾಯಿದ್ದೀನಿ. ಇದು ಅರ್ಧ ಗಿಟ್ಟಕ್ಕೆ ಕೊಬ್ಬರಿ ತುರ್ಕೊಂಡಿರೋದು. ಇದು ಕೆಂಪಗೆ ಹುರ್ಕೊಬೇಕು. ಸಣ್ಣ ಉರಿಯಲ್ಲೇ ಹುರ್ಕೊತಾ ಇದ್ದೀನಿ.
ಇದು ಆಯಿತು. ಒಂದು ಪ್ಲೇಟಲ್ಲಿ ಎಲ್ಲ ಹಂಗೆ ಹುರಿದಿರೋ ದಾರಕ್ಕೆ ಇಟ್ಕೊತಾ ಇದ್ದೀನಿ. ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಒಂದು ಕಟ್ ತಗೊಂಡಿದ್ದೀನಿ. ತೊಳೆದು ನೀರಲ್ಲಿ ಚೆನ್ನಾಗಿ ಆರಿಸ್ಬಿಟ್ಟು ಆಮೇಲೆ ಹುರಿತಾ ಇದ್ದೀನಿ. ಹುರಿದಿರೋದಾಗೈತೆ, ಇದು ರೆಡಿ. ಸ್ವಲ್ಪ ಹುರ್ಕೊತಾ ಇದ್ದೀನಿ. ಈಗ ತೆಗಿತಾ ಇದ್ದೀನಿ. ಈಗ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಹುಣಸೆಹಣ್ಣು ಹುರ್ಕೊಳ್ತಾ ಇದ್ದೀನಿ. ಇದು ಸಣ್ಣ ಉರಿಯಲ್ಲಿ ಹುರ್ಕೊಬೇಕು. ತೆಗಿತಾ ಇದ್ದೀನಿ. ಇದು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ. ಬೇಳೆಗಳೆಲ್ಲ ಪುಡಿ ಆದಮೇಲೆ ಮಧ್ಯೆ ಮಿಕ್ಸ್ ಮಾಡ್ಕೊತೀನಿ. ಈಗ ಬ್ಯಾಡಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಎರಡು ಜೊತೆಗೆ ಹುರಿತಾ ಇದ್ದೀನಿ. ಕೈ ಆಡಿಸ್ತಾ ಇರಬೇಕು, ಇಲ್ಲ ಸೀದೋತೈತೆ ಒಂದು ಮೆಣಸಿನ್ಕಾಯಿ. ಇದು ಕೆಂಪಗೆ ಹುರ್ಕೊಬೇಕು, ಸಣ್ಣ ಉರಿಯಲ್ಲೇ ಹುರ್ಕೊಬೇಕು. ಇದೆಲ್ಲ ಹುರಿದಿದ್ದಾಗೈತೆ. ಒಂದು 5 ನಿಮಿಷ ಆರಿದ ಮೇಲೆ ಹಾಕ್ಕೊತಾ ಇದ್ದೀನಿ. ಇದಕ್ಕೊಂದು ಇಡೀ ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಬೆಲ್ಲ ಬೇಕಾದರೂ ಹಾಕ್ಕೊಬೋದು, ನಾನು ಸಕ್ಕರೆ ಹಾಕಿದ್ದೀನಿ. ಒಣಮೆಣ್ಸಿನ್ಕಾಯಿ ಒಂದು 2 ಸುತ್ತು ಹಾಕಿದ್ರೆ ಪುಡಿ ಸ್ವಲ್ಪ ಆದಮೇಲೆ ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ಆಮೇಲೆ ಬೇಳೆ ಎಲ್ಲ ಮಿಕ್ಸೆಲ್ಲ ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ತುಂಬ ನುಣ್ಣಗೂ ಬೇಡ, ತುಂಬ ರಫು ಬೇಡ. ಈಗ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ.
ಅರ್ಧ ಪುಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಪುಡಿ ಮಾಡಿ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ, ತುಂಬ ನುಣ್ಣಗೂ ಬೇಡ, ತುಂಬ ತರಿನೂ ಬೇಡ. ಈಗ ಚಟ್ನಿ ಪುಡಿ ರೆಡಿಯಾಗಿದೆ. ನೋಡಿದ್ರಲ್ಲ ಚಟ್ನಿ ಪುಡಿ ಹೇಗೆ ಮಾಡ್ತಾರೆ ಅಂತ. ಚಟ್ನಿ ಪುಡಿನ ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ 2-3 ತಿಂಗಳು ಯೂಸ್ ಮಾಡ್ಬೋದು. ಯಾವಾಗ ಖಾರ ತಿನ್ನಬೇಕು ಅನಿಸುತ್ತೋ, ಇಲ್ಲ ಯಾವಾಗ ಬೇರೆ ಅಡುಗೆ ಮಾಡೋಕ್ಕೆ ಟೈಮ್ ಇರಲ್ವೋ ಅಂಥ ಟೈಮಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಸಖತ್ ಕಾಂಬಿನೇಷನ್. ಚಟ್ನಿ ಪುಡಿನ ಇಡ್ಲಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲ ಜೊತೆನೂ ಒಳ್ಳೆ ಕಾಂಬಿನೇಷನ್. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಹಾಗೂ ಶುಭ ದಿನ.